ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ಥಂಬ್ನೇಲ್ನ ನೋಡಿರ್ತೀರಾ. ಮಲ್ಲಿಗೆ ಗಿಡದ ಬಗ್ಗೆ ಹೇಳಕ್ಕಂತ ಬಂದಿದ್ದೀನಿ. ಮಲ್ಲಿಗೆ ಗಿಡದಲ್ಲಿ ಚೆನ್ನಾಗಿ ಹೂಗಳು ಬರಬೇಕು, ನಾನ್ ಸ್ಟಾಪ್ ಆಗಿ ಹೂಗಳು ಬರಬೇಕು ಅಂತಂದರೆ ಯಾವ ಒಂದು ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳಾಗಿದೆ ಅಂತಂದರೆ ಸುಮಾರು ಒಂದು ದಿನಕ್ಕೆ 40ರಿಂದ 50 ಹೂಗಳನ್ನ ನಮ್ಮ ಮನೆಯಲ್ಲಿ ನಾನು ತಗೋತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಮನೆಯಲ್ಲೇ, ಅದು ಕಿಚನಲ್ಲಿ ಸಿಗುವಂಥ ಒಂದು ವಸ್ತುವಿಂದ ಯಾವ ರೀತಿ ನಾವು ಗಿಡನ ತುಂಬ ಚೆನ್ನಾಗಿ ಬೆಳೆಸ್ಬೋದು. ಅದರಲ್ಲೂ ಮಲ್ಲಿಗೆ ಗಿಡಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಫರ್ಟಿಲೈಸರ್. ಸೊ ಆ ಫರ್ಟಿಲೈಸರ್ ಯಾವುದು, ಏನು ಎಲ್ಲವನ್ನೂ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಫರ್ಟಿಲೈಸರ್ ಹೇಳೋಕ್ಕಿಂತ ಮುಂಚೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಬಿಡ್ತೀನಿ. ಮಲ್ಲಿಗೆ ಗಿಡಕ್ಕೆ ಬೇಸಿಕ್ ನೀಡ್ ಏನೇನು ಬೇಕು ಅಂತ. ಮಲ್ಲಿಗೆ ಗಿಡಕ್ಕೆ ಫಸ್ಟ್ ಒಂದು ಬೇಸಿಕ್ ನೀಡ್ ಏನು ಅಂತಂದರೆ ಚೆನ್ನಾಗಿ ಬಿಸಿಲು ಬೇಕು. ಹೆಚ್ಚಾಗಿ ಸಮರಲ್ಲಿ ಇದು ಹೂಗಳನ್ನ ಕೊಡೋದ್ರಿಂದ ಚೆನ್ನಾಗಿ ಬಿಸಿಲು ಬೇಕು. ಈಗ ಚಳಿಗಾಲ ಆದ್ದರಿಂದ ಈಗೂ ಕೂಡ ಹೂಗಳು ತುಂಬ ಬರಬೇಕು ಅಂತಂದರೆ ನೀವು ನಾನು ಮುಂದೆ ಹೇಳುವಂಥ ಫರ್ಟಿಲೈಸರ್ನ ನೀವು ಯೂಸ್ ಮಾಡ್ಬೋದು. ಆದರೆ ಒಂದು ದಿನಕ್ಕೆ 2ರಿಂದ 3 ಗಂಟೆ ಎಲ್ಲಿ ಬಿಸಿಲು ಬೀಳುತ್ತೋ ಅಲ್ಲಿ ನಿಮ್ಮ ಗಿಡನ ಶಿಫ್ಟ್ ಮಾಡಿ ಫಸ್ಟಿಗೆ. ಇನ್ನು ಸೆಕೆಂಡ್ ಬಂದುಬಿಟ್ಟು ಯಾವಾಗ ನೀರು ನೀವು ಕೊಡ್ತೀರಾ ಅವಾಗೆಲ್ಲ ಮಣ್ಣನ್ನು ಅಗದ್ಬಿಟ್ಟು ನೀರು ಕೊಡಿ. ಬಿಸಿಲು ಕಡಿಮೆ ಇರೋದ್ರಿಂದ ಈ ಫಂಗಸ್ ಅಟ್ಯಾಕ್ ಆಗೋದು ಜಾಸ್ತಿ ಆಗುತ್ತೆ ಗಿಡಕ್ಕೆ. ನೀವು ಯಾವಾಗ ಈ ಮಣ್ಣನ್ನು ಅಗದು ನೀರು ಕೊಡೋದ್ರಿಂದ ಫಂಗಸ್ ಏನು ಅಟ್ಯಾಕ್ ಆಗುತ್ತೆ ಅದನ್ನು ನೀವು ಕಂಪ್ಲೀಟಾಗಿ ಕಂಟ್ರೋಲ್ಗೆ ತಗೋಬೋದು. ಇನ್ನು ಥರ್ಡ್ ಒನ್ ಬಂದುಬಿಟ್ಟು ನೀರು ತುಂಬ ಕೊಡೋಕ್ಕೆ ಹೋಗಬೇಡಿ. ನೀರು ತುಂಬ ಕೊಟ್ಟಾಗ ಎಲೆಗಳು ಹಳದಿ ಆಗುವಂಥದ್ದು, ಹಾಗೆಯೇ ಮೊಗ್ಗು ಆದರೂ ಕೂಡ ಉದುರಿ ಬೀಳೋವಂಥದ್ದು ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಚಳಿಗಾಲ ಇರೋದ್ರಿಂದ ಮಣ್ಣು ಕಂಪ್ಲೀಟಾಗಿ ಒಣಗಿದ ಮೇಲೆ ಮಾತ್ರ ನೀರನ್ನು ಕೊಡಿ. ಇಲ್ಲ ಅಂತಂದರೆ ಗಿಡದಲ್ಲಿ ಏನಾಗುತ್ತೆ, ನೀರು ತುಂಬ ನಿಂತು ಗಿಡದ ರೂಟೆಲ್ಲ ಕೊಳೆಯೋಕ್ಕೆ ಸ್ಟಾರ್ಟಾಗಿ ಗಿಡ ಸತ್ತು ಹೋಗುತ್ತೆ. ಸೊ ಈ 3 ಏನು ಟಾಪ್ ಟಿಪ್ಗಳೇನಿದೆ ಇದನ್ನು ನೀವು ಕರೆಕ್ಟಾಗಿ ಮಾಡಿದರೆ ನಿಮ್ಮ ಗಿಡ ಯಾವುದೇ ಕಾರಣಕ್ಕೂ ಸತ್ತೋಗಲ್ಲ. ಹಾಗೆಯೇ ನಿಮಗೆ ಆಫ್ ಸೀಸನಲ್ಲೂ ಕೂಡ ನಿಮಗೆ ಚೆನ್ನಾಗಿ ಹೂಗಳನ್ನ ಕೊಡುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಂಬಕ್ಕೆ ಆಗಲ್ಲ ಅಷ್ಟೊಂದು ಹೂಗಳು, ಅಷ್ಟೊಂದು ಮೊಗ್ಗುಗಳು ಬಂದಿರೋ ಅಂಥದ್ದು. ಇದು ಈ ತಿಂಗಳಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಬೇರೆ ಇದರಲ್ಲಿ ಅಂತಂದರೆ. ಈ ಸಮ್ಮರಲ್ಲಿ ತುಂಬ ಬಿಡುವಂಥದ್ದು, ಈ ವಿಂಟರಲ್ಲಿ ಕಡಿಮೆ. ಆದರೂ ಕೂಡ ಇಷ್ಟೊಂದು ಹೂಗಳು ಬಿಟ್ಟಿದೆ ಅಂತಂದರೆ ನಾನು ಕೊಡೋ ಫರ್ಟಿಲೈಸರಿಂದ ಹಾಗೆ ನಾನು ಮಾಡುವಂಥ ಕೇರಿಂದ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಇದೇ ರೀತಿ ನೀವು ಇದನ್ನು ಫಾಲೋ ಮಾಡಿ, ನಿಮ್ಮ ಗಿಡದಲ್ಲೂ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಸೊ ಬನ್ನಿ, ಅದು ಯಾವುದು, ಏನು ಫರ್ಟಿಲೈಸರ್, ಹೇಗೆ ತಯಾರಿಸೋದು, ಎಷ್ಟು ದಿನಕ್ಕೊಮ್ಮೆ ಕೊಡೋದು ಎಲ್ಲವನ್ನೂ ಕಂಪ್ಲೀಟಾಗಿ ಹೇಳ್ತೀನಿ. ಈ ಬನಾನಾ ಪೀಲ್ ಏನಿರುತ್ತೆ ನೀವು ಡಸ್ಟ್ಬಿನ್ಗೆ ಹಾಕೋ ಬದಲು ಒಂದು ಈ ರೀತಿ ನೀವು ಪಾತ್ರೆಯಲ್ಲೋ ಬುಟ್ಟಿಲೋ ಈ ಬಿಸಿಲಲ್ಲಿ ಒಣಗಿಸಿದ ತಕ್ಷಣ ಇದು ತುಂಬ ಖಡಕ್ಕಾಗಿ ಅಂತಂದರೆ ಒಂಥರ ಹಾರ್ಡಾಗಿ ಆಗುತ್ತೆ. ಸೊ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ನ ಮಾಡಿಕೊಡಿ. ಈ ರೀತಿ ಆದಮೇಲೆ ಇದನ್ನು ಡೈರೆಕ್ಟಾಗಿ ನಿಮ್ಮ ಗಿಡಗಳಿಗೆ ನೀವು ಸ್ವಲ್ಪ ಮಣ್ಣನ್ನು ಅಗದ್ಬಿಟ್ಟು ಮಲ್ಲಿಗೆ ಗಿಡಕ್ಕೆ ಕೊಡ್ಬೋದು. ಇದರಲ್ಲಿ ಪೊಟ್ಯಾಷಿಯಂ, ಫಾಸ್ಫರಸ್ ಇರೋದರಿಂದ ತುಂಬ ಚೆನ್ನಾಗಿ ಹೂಗಳು, ಮೊಗ್ಗುಗಳು ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ನೀವು 15 ದಿನಕ್ಕೆ ಒಂದ್ಸಲ ನಿಮ್ಮ ಗಿಡಕ್ಕೆ ಅಥವಾ 1 ತಿಂಗಳಿಗೆ ಒಂದ್ಸಲ ನಿಮ್ಮ ಗಿಡಕ್ಕೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು, ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಕೊಟ್ಟು ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನನಗಂತೂ. ನೀವು ಪೌಡ್ರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದ್ರೂ ಈ ರೀತಿ ಕಟ್ ಮಾಡಿಬಿಟ್ಟು ವರ್ಮಿ ಕಂಪೋಸ್ಟ್ ಜೊತೆಗೆ ಮಲ್ಲಿಗೆ ಗಿಡಕ್ಕೆ ಕೊಡೋದ್ರಿಂದ ಅದು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡಿದ್ರಲ್ಲ, ತುಂಬ ಈಸಿಯಾಗಿ ಮನೆಯಲ್ಲೇ ಮಲ್ಲಿಗೆ ಗಿಡಕ್ಕೆ ಯಾವ ರೀತಿಯಾದಂಥ ಫರ್ಟಿಲೈಸರ್ನ ಕೊಟ್ಟು ಗಿಡಗಳು ತುಂಬ ಹೂಗಳನ್ನ ತಗೋಬೋದು ಅಂತ. ಇದನ್ನು ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.